ಒಂದು ದಿನ ಒಂದು ಕೊಕ್ಕರೆ ಮತ್ತು ಒಂದು ನರಿ ಸೇರಿ ಸವಿ ಸ್ನೇಹಿತರಾಗಿದ್ದರು. ಅವರು ಪರಸ್ಪರ ಆಹಾರವನ್ನು ಹಂಚಿಕೊಳ್ಳುತ್ತಿದ್ದರು. ಒಂದು ದಿನ ನರಿ ಕೊಕ್ಕರೆಗೆ ಆಹಾರ ಆಹ್ವಾನ ನೀಡಿತು. ಮಹಾನ್ ಸ್ನೇಹಿತ, ನಾವೀಗ ರಾತ್ರಿ ಭೋಜನಕ್ಕೆ ನೆನೆಸಿಕೊಂಡಿದ್ದೇವೆ. ನಾನು ನಿನ್ನನ್ನು ನನ್ನ ಮನೆಗೆ ಆಹ್ವಾನಿಸುತ್ತೇನೆ ಎಂದು ನರಿ ಹೇಳಿದನು. ಕೊಕ್ಕರೆಯು ಸಹಮತಿಯಾಗಿ ನರಿಯ ಮನೆಗೆ ಹೋಗಲು ತಯಾರಾಯಿತು. ಆದರೆ ನರಿಯು ಒಂದು ಎಲೆಯಲ್ಲಿ ಪಾಯಸ ಹಾಕಿ ನೀಡಿತು. ಕೊಕ್ಕರೆಗೆ ಕೊಕ್ಕಿ ನ್ಯೋದ ಪಾಯಸವನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಕೊಕ್ಕರೆ ಕೋಪಗೊಂಡು ನರಿಯ ಮನೆಯನ್ನು ಬಿಟ್ಟು ಹೋಯಿತು. ನಂತರ ಕೊಕ್ಕರೆಯು ತನ್ನ ಮನೆಗೆ ನರಿಯನ್ನು ಆಹ್ವಾನಿಸಿತು. ಇದಕ್ಕೆ ನರಿ ಒಪ್ಪಿತು ಮತ್ತು ಕೊಕ್ಕರೆಯ ಮನೆಗೆ ಹೋಯಿತು. ಆದರೆ ಕೊಕ್ಕರೆಯು ತನ್ನ ಆಹಾರವನ್ನು ಹೂಜಿಯಲ್ಲಿ ಹಾಕಿ ನೀಡಿತು. ಆದರೆ ನರಿಗೆ ತಿನ್ನಲು ಸಾಧ್ಯವಾಗಲಿಲ್ಲ. ತನ್ನ ತಪ್ಪಿನ ಅರಿವಾಗಿ ನರಿಯು ಕೊಕ್ಕರೆಯ ಬಳಿ ಕ್ಷಮೆ ಕೇಳಿತು. ಈ ಪಾಠವನ್ನು ಕೊಕ್ಕರೆ ಮತ್ತು ನರಿ ಅರ್ಥಮಾಡಿಕೊಂಡರು. ಏಕಾಂಗಿಯಾಗಿ ನಾವು ಪರಸ್ಪರ ನೆರವು ನೀಡುವಾಗ ಅವರವರ ಸಾಮರ್ಥ್ಯಗಳನ್ನು ಧ್ಯಾನಿಸಬೇಕು.